ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಶೋಕ್. ನಾವು ಜನನಾಯಕರನ್ನು ಆಯ್ಕೆ ಮಾಡುವ ಉದ್ದೇಶವೇನು? ಆಡಳಿತಾರೂಢ ಪಕ್ಷದ ದಲ್ಲಾಳಿ ಮಾಡಿ ಅಥವಾ ಗುಲಾಮರಾಗಿ 5 ವರ್ಷ ಕಾಲ ಹರಣ ಮಾಡುವುದಕ್ಕ. 5 ವರ್ಷಗಳ ಕಾಲ ನಮ್ಮನ್ನಾಳುವ ಸಂಸದರು ಕ್ಷೇತ್ರದ ಸಮಸ್ಯೆಯನ್ನು ಆಲಿಸಿ ಅಲ್ಲಿದ್ದ ಸಮಸ್ಯೆಗಳನ್ನು ಬಗೆಹರಿಸುವ ಯತ್ನ ಮಾಡಬೇಕಾಗುತ್ತದೆ. ಕ್ಷೇತ್ರದಲ್ಲಿ ಇರುವ ಸಮಸ್ಯೆಗಳನ್ನು ಸಂಸತ್ತಿನಲ್ಲಿ ಮಂಡಿಸಿ ಅದಕ್ಕೆ ತಕ್ಕಂತೆ ಹಣ ಬಿಡುಗಡೆ ಮಾಡಿಸಿ ಅಭಿವೃದ್ಧಿಯ ಕಾರ್ಯವನ್ನು ಮಾಡಬೇಕಾಗುತ್ತದೆ. ನಮ್ಮ ಕರ್ನಾಟಕದ 4 ಸಂಸದರು ಸೇರಿ ಒಟ್ಟು ಭಾರತದ 9 ಸಂಸದರು ಯಾವುದೇ ಪ್ರಶ್ನೆ ಕೇಳದೆ ತಮ್ಮ 5 ವರ್ಷದ ಅಮೂಲ್ಯ ಸಮಯವನ್ನು ನೀರುಪಾಲು ಮಾಡಿದ್ದಾರೆ. ತಮ್ಮ ಕ್ಷೇತ್ರದ ಹಾಗೂ ಮತದಾರರ ಆಶೋತ್ತರಗಳ ಬಗ್ಗೆ ಮಾತನಾಡಲು ಜನಪ್ರತಿನಿಧಿಗಳಿಗೆ ಸಂಸತ್ತಿಗಿಂತ ಮಿಗಿಲಾದ ವೇದಿಕೆ ಮತ್ತೊಂದಿರುವುದಿಲ್ಲ. ಸಂಸತ್ನಲ್ಲಿ ಆಡುವ ಪ್ರತಿ ಮಾತು ಜನರ ಆಶೋತ್ತರಗಳನ್ನು ದೇಶದ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವಾಗಿರುತ್ತದೆ. ಇಂಥ ಅಪೂರ್ವ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ಜನಪ್ರತಿನಿಧಿಗಳು ಪ್ರಯತ್ನ ನಡೆಸಿಲ್ಲ ಎಂದಾದರೆ ಪ್ರತಿನಿಧಿಸುವ ಕ್ಷೇತ್ರಕ್ಕೆ ಹಾಗೂ ಮತದಾರರಿಗೆ ಅವರು ಮೋಸ ಮಾಡಿದ್ದಾರೆಂದೇ ಅರ್ಥವಾಗುತ್ತದೆ. ಕರ್ನಾಟಕದ 4 ಸಂಸದರಾದ ಬಿ.ಎನ್. ಬಚ್ಚೇಗೌಡ, ಅನಂತಕುಮಾರ್ ಹೆಗಡೆ, ವಿ. ಶ್ರೀನಿವಾಸ್ ಪ್ರಸಾದ್, ರಮೇಶ್ ಜಿಗಜಿಣಗಿ ಈ 4 ಸಂಸದರು ಲೋಕಸಭೆಯಲ್ಲಿ ಎಲ್ಲಿ ಮಾತನಾಡಿದರೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬೇರೆಯವರಿಗೆ ಸ್ಥಾನ ನೀಡಿಬಿಡುತ್ತಾರೋ ಎಂಬ ಭಯದಿಂದ ತುಟಿ ತಿಟಕ್ ಪಿಟಕ್ ಅನ್ನದೆ ಅದುಮಿಕೊಂಡು ಕಾಲಹರಣ ಮಾಡಿದ್ದಾರೆ. 1350 ಗಂಟೆಗಳ ಸಮಯವನ್ನು ನೀರುಪಾಲು ಮಾಡಿದ್ದಾರೆ. ನಮ್ಮ ಜಿಗಜಿಣಗಿ ಸಾಹೇಬರಂತೂ ಎಲ್ಲಿ ಮಾತನಾಡಿದರೆ ಮರುದಿನವೇ ದಿಲ್ಲಿಗೆ ಬರದಂತೆ ಮಾಡಿಬಿಡುತ್ತಾರೋ ಏನೋ ಭಯವಂತೆ ಒಂದು ಚಿಕ್ಕ ಪ್ರಶ್ನೆಯನ್ನು ಕೇಳುವ ಸಾಹಸ ಮಾಡಿಲ್ಲ. ಇದನ್ನು ನಾವು ದಲ್ಲಾಳಿ ಅಥವಾ ಗುಲಾಮಗಿರಿ ಎನ್ನದೇ ಬೇರೆ ಏನಾದರೂ ಹೇಳಬಹುದಾ? ಇವರು ಸದನದಲ್ಲಿ ಮಾತನಾಡದ ಹೊರತು ಯಾವುದೇ ಪ್ರಶ್ನೆ ಅಥವಾ ಸಲ್ಲಿಕೆಯನ್ನು ಕೂಡ ಮಂಡಿಸಿಲ್ಲ. ರಮೇಶ್ ಜಿಗಜಿಣಗಿ ಅವರ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇಲ್ವಾ ಅಥವಾ ಅವರ ಕ್ಷೇತ್ರ ತುಂಬ ಅಭಿವೃದ್ಧಿ ಹೊಂದಿಬಿಟ್ಟಿದೆಯಾ? ಇವರ ಕ್ಷೇತ್ರದಲ್ಲಿ ಬಡವರು, ರೈತರು, ಶ್ರಮಿಕರು ಯಾವುದೇ ಸಮಸ್ಯೆಯನ್ನು ಕೂಡ ಹೊಂದೇ ಇಲ್ವಾ? 5 ವರ್ಷಗಳ ಕಾಲ ಒಂದು ಪ್ರಶ್ನೆ ಕೇಳಿಲ್ಲ ಅಂತ ಹೇಳಿದರೆ ಚುನಾವಣೆ ಯಾಕೆ ನಿಲ್ಲಬೇಕಾಗಿತ್ತು? ಜಿಗಜಿಣಗಿ ಅವರು ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರನ ಅಥವಾ ಅಧಿಕಾರದಗೋಸ್ಕರನ? ಜನರಿಗೆ ಇಲ್ಲ ಸಲ್ಲದ ಮಾತನಾಡಿ ಜನರಿಗೆ ಯಾಮಾರಿಸಿ ವಂಚಿಸುವುದು ಬಿಟ್ಟು ಬೇರೆ ಇವರಿಗೆ ಏನು ಗೊತ್ತೇ ಇಲ್ವಾ? ಬಿಜಾಪುರ ಡಿಸ್ಟಿಕ್ನಲ್ಲಿ ಬಡತನ, ದರಿದ್ರತೆ, ನೀರಿನ ಸಮಸ್ಯೆ, ವಲಸಿಗರ ಸಮಸ್ಯೆ, ಹೀಗೆ ನಿರುದ್ಯೋಗದ ಸಮಸ್ಯೆ ಒಂದಾ ಎರಡ ಬಿಜಾಪುರ ಜಿಲ್ಲೆ ಬಡತನದಲ್ಲಿ ಮುಳುಗಿ ತೇಲುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ರಮೇಶ್ ಜಿಗಜಿಣಗಿ ಅವರು 5 ವರ್ಷಗಳ ಕಾಲ ಯಾವುದೇ ಪ್ರಶ್ನೆ ಕೇಳಿಲ್ಲ ಅಂತ ಹೇಳಿದರೆ ಎಂಥ ವಿಡಂಬನೆ! ವಿಜಯಪುರ ಮತದಾರರೇ, ಎಂಥವನಿಗೆ ಆರಿಸಿದ್ದೀರಾ ಎಂದು ಒಂದೇ ಒಂದು ಸಲ ಆಲೋಚನೆ ಮಾಡಿ ನೋಡಿ. ಜಾತಿ ಧರ್ಮ ನೋಡಿ ವೋಟ್ ಹಾಕುವ ಬದಲಾಗಿ ಮನುಷ್ಯನಿಗೆ ನೋಡಿ ವೋಟ್ ಹಾಕಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗಿದೆ. ಸಮಸ್ಯೆಗಳನ್ನು ಆಲಿಸುವಂಥ ಬುದ್ಧಿವಂತನಿಗೆ ವೋಟ್ ಹಾಕಿ ಆವಾಗಲೇ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತದೆ. ಇಂತಹ ಕುಂಭಕರ್ಣನನ್ನು ಮೊದಲು ಕ್ಷೇತ್ರದಿಂದ ಓಡಿಸಿ. ಮತ್ತೆ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದೆ. ಇವರು ಮತ್ತೆ ನಿಮ್ಮಲ್ಲಿ ಬಂದು ವೋಟ್ ಕೇಳುತ್ತಾರೆ. ಹುಷಾರಾಗಿರಿ. ಪ್ರಜಾಪ್ರತಿನಿಧಿಗಳ ಹೊಣೆಗೇಡಿತನದಲ್ಲಿ ಮತದಾರರ ಪಾತ್ರವೂ ಇದೆ. ಚುನಾವಣೆಯಲ್ಲಿ ಯೋಗ್ಯ ಅಭ್ಯರ್ಥಿಯನ್ನು ಆರಿಸುವುದು ಮತದಾರರ ಕೈಯಲ್ಲಿದೆ. ತಮ್ಮ ಹಕ್ಕನ್ನು ವಿವೇಚನೆಯಿಂದ ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸಬಹುದು. ಚುನಾವಣೆಯಲ್ಲಿ ಸ್ಪರ್ಧಿಸುವ ಸ್ಥಳೀಯ ವ್ಯಕ್ತಿಯ ಗುಣ ಅವಗುಣಗಳಿಗಿಂತಲೂ ಆ ಅಭ್ಯರ್ಥಿ ಪ್ರತಿನಿಧಿಸುವ ಪಕ್ಷ ಹಾಗೂ ಪಕ್ಷದ ಮುಖಂಡರು ಮುಖ್ಯ ಅನ್ನುವ ಸ್ಥಿತಿಗೆ ಸದ್ಯದ ರಾಜಕಾರಣದ ಆಗಿಬಿಟ್ಟಿದೆ. ವ್ಯಕ್ತಿ ಎಂಥವನೇ ಆಗಿರಲಿ, ಜನ ಚಿಹ್ನೆ ನೋಡಿ ವೋಟ್ ಹಾಕುವ ಪ್ರವೃತ್ತಿ ರೂಢಿಸಿಕೊಂಡು ಬಿಟ್ಟಿದ್ದಾರೆ. ಮೊದಲು ಇದೇ ತಲೆಯಿಂದ ಹೋಗಬೇಕಾಗಿದೆ. ಇಂದಿನ ಜನಪ್ರತಿನಿಧಿಗಳು ಮಾತು ಆಡಬೇಕಾದ ಸ್ಥಾನದಲ್ಲಿ ಮೌನರಾಗಿರುತ್ತಾರೆ. ಸುಮ್ಮನಿರಬೇಕಾದಲ್ಲಿ ಅಬ್ಬರಿಸಿ ಮಾತಿನ ಕಿಮ್ಮತ್ತನ್ನು ಕಳೆಯುವುದರಲ್ಲಿ ರಾಜಕಾರಣಿಗಳು ಸ್ಪರ್ಧೆ ನಡೆಸುವಂತಿದೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಎಂದರೆ ಅನಂತಕುಮಾರ್ ಹೆಗಡೆಯವರು. ಇವರು ಮಾತಾಡಿದರೆ ಹಿಂದೂ ಮುಸ್ಲಿಮ್ಸ್, ಇದು ಬಿಟ್ಟರೆ ಬೇರೆ ವಿಷಯ ಗೊತ್ತಿದೆಯೋ ಇಲ್ಲೋ ಅದು ಬೇರೆ ವಿಷಯ. ಹಾಗಾಗಿ ಚುನಾವಣೆಗೆ ನಿಲ್ಲುವ ವ್ಯಕ್ತಿಗೆ ಒಳ್ಳೆಯ ಗುಣ ಅವಗುಣಗಳನ್ನು ನೋಡಿ ವೋಟ್ ಹಾಕಿ ಅಂತ ಹೇಳಲು ಇಷ್ಟಪಡುತ್ತೇನೆ. ಭಾರತದ ರೈತರು, ಅನ್ನದಾತರು ತಮ್ಮ ಸಮಸ್ಯೆಗಳನ್ನು ಕೇಳಲು ಸಂಯುಕ್ತ ಕಿಸಾನ್ ಮೋರ್ಚಾ, ಕಿಸಾನ್ ಮಜ್ದೂರ್ ಮೋರ್ಚಾ ಸೇರಿದಂತೆ 26 ರೈತ ಸಂಘಟನೆಗಳು ಫೆಬ್ರವರಿ 13ರಂದು ದೆಹಲಿಗೆ ಪಾದಯಾತ್ರೆ ಬೆಳೆಸಿದ್ದಾರೆ.
ರೈತರನ್ನು ತಡೆಯಲು ಶಂಭು ಗಡಿಯಲ್ಲಿ ಭದ್ರತಾ ಗೋಡೆ ನಿರ್ಮಾಣಿಸಲಾಗಿದೆ. ರೈತರ ಹೋರಾಟ ನೋಡಿ ಭಗತ್ ಸಿಂಗ್ ಅವರ ಮಾತು ಇವತ್ತು ನನಗೆ ನೆನಪಾಗುತ್ತಿದೆ. ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರು ತಮ್ಮ ತಾಯಿಗೆ ಹೇಳಿದ್ದರು, ನಾನು ಮತ್ತೆ ಹುಟ್ಟು ಬರುತ್ತೇನೆ ಅಮ್ಮ. ಆಗ ಅವರ ತಾಯಿ ಹೇಳಿದರು, ಮಗನೇ, ನಾನು ನಿನ್ನನ್ನು ಹೇಗೆ ಗುರುತಿಸಲಿ? ಭಗತ್ ಸಿಂಗ್ ಹೇಳುತ್ತಾರೆ, ಅಮ್ಮ, ದೇಶದ ಸಮಸ್ಯೆಗೋಸ್ಕರ ಯಾರು ಹೋರಾಡುತ್ತಾರೋ ಅವರಲ್ಲಿ ನಾನು ಇರುತ್ತೇನೆ ಎಂದು ತಮ್ಮ ತಾಯಿಗೆ ಹೇಳಿದ್ದರು. ಇದು ಸತ್ಯ ಎಂಬಂತೆ ಇವತ್ತು ದೇಶದ ರೈತರು ಭಗತ್ ಸಿಂಗನಂತೆ ಗೋಚರಿಸಿಕೊಳ್ಳುತ್ತಿದ್ದಾರೆ. ಈ ರೈತರಿಗೆ ಗೆಲುವಾಗಲಿ. ದೇಶದ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಧರ್ಮವನ್ನು ರಾಜಕೀಯದಲ್ಲಿ ತಂದು ರೈತರ ಕಣ್ಣೀರು ಮತ್ತು ಅವರ ಸಮಸ್ಯೆಗಳು ಜನರಿಗೆ ನಾಟಕದಂತೆ ಗೋಚರಿಸುತ್ತಿದೆ. ಇವರ ಮೇಲೆ ಆಗುತ್ತಿರುವ ಅನ್ಯಾಯ, ಅತ್ಯಾಚಾರ ಜನರಿಗೆ ಕಾಣದಂತೆ ಆಗಿದೆ. ಧರ್ಮ, ಜಾತಿಯ ಹೆಸರಿನ ಮೇಲೆ ಒಂದೊಂದು ಪಕ್ಷವನ್ನು ಆರಿಸಿಕೊಂಡು ರೈತರನ್ನು ಪಕ್ಷದ ವಿರೋಧಿಗಳೆಂದು ಭಾವಿಸಿ ರೈತರಿಗೆ ಅವಹೇಳನ ಮಾಡುವ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅನ್ನದಾತನಿಗೆ ಅಂಧಭಕ್ತರು, ಸುಳ್ಳು ಮತ್ತು ನಕಲಿ ರೈತರು ಎಂದು ಹೀಯಾಳಿಸುತ್ತಿದ್ದಾರೆ. ಇದರಿಗಿಂತ ನಾಚಿಕೆಗೇಡಿತನ ಮತ್ತೊಂದಿಲ್ಲ. ದೇಶಕ್ಕೆ ಅನ್ನ ನೀಡುವ ಅನ್ನದಾತನ ಮೇಲೆ ಸರ್ಕಾರ ಅಸ್ತ್ರವಾಯು, ಫಿರಂಗಿ ಪ್ರಯೋಗ ಮಾಡಿ ರೈತರನ್ನು ಮುಗಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ದೇಶದ ಸರ್ಕಾರ ನಮ್ಮ ರೈತರನ್ನು ಕ್ರೂರವಾಗಿ ನಡೆಸಿಕೊಳ್ಳುತ್ತಿರುವುದು ಅತ್ಯಂತ ದುಃಖಕರವಾಗಿದೆ. ದೇಶದ ಸರ್ಕಾರವು ನುಸುಳುಕೋರರಿಗೆ ಮತ್ತು ಚೀನಾದೊಂದಿಗಿನ ದ್ವೇಷ ಸಾಧಿಸುವ ಹಾಗೆ ರೈತರ ಮೇಲೆ ತಮ್ಮ ಬಲ ಪ್ರಯೋಗಿಸುತ್ತಿದ್ದಾರೆ. ರೈತ ನಾಯಕ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ನೀಡಿ ಸರ್ಕಾರ ರೈತರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕುತ್ತಿದೆ. ರೈತರ ಆದಾಯ 2022 ವೇಳೆಗೆ ದ್ವಿಗುಣಗೊಳಿಸುತ್ತೇನೆ ಎಂದು ಹೇಳಿದ ಮೋದಿ ದಿಲ್ಲಿಗೆ ಬರುತ್ತಿರುವ ರೈತರನ್ನು ತಡೆಯಲು ದೊಡ್ಡ ಪ್ರಯೋಗವನ್ನೇ ಮಾಡುತ್ತಿದ್ದಾರೆ. ರಸ್ತೆಯ ಮೇಲೆ ಮುಳ್ಳು ತಂತಿ, ಕೀಲುಗಳು, ಬ್ಯಾರಿಕೇಡ್ ನಿರ್ಮಾಣ ಮಾಡಿ ಅವರನ್ನು ತಡೆಯುವ ಕೆಲಸ ಮಾಡುತ್ತಿದ್ದಾರೆ. ದ್ವಿಗುಣ ಆಧಾರದ ಭರವಸೆ ನೀಡಿದ ಮೋದಿಯವರು MSPಗಾಗಿ ರೈತರನ್ನು ಹಾತೊರೆಯುವಂತೆ ಮಾಡಿದ್ದಾರೆ. ಹಣದುಬ್ಬರದಿಂದ ರೈತರ ಬೆಳೆಗಳಿಗೆ ನ್ಯಾಯಯುತ ಬೆಲೆ ಸಿಗದ ಕಾರಣ ರೈತರ ಸಾಲ 60% ಹೆಚ್ಚಾಗಿದೆ. ರೈತರ ಧ್ವನಿಗೆ ಕಡಿವಾಣ ಹಾಕಲು ಹೊರಟಿರುವ ಸರ್ಕಾರ ಸರ್ವಾಧಿಕಾರ ಧೋರಣೆಯನ್ನು ತೋರುತ್ತಿದೆ. ಅನ್ನದಾತನ ಸಮಸ್ಯೆಯನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹರಿಸುವ ಬದಲಾಗಿ ಕೇಂದ್ರ ಸರ್ಕಾರ ರೈತರನ್ನೇ ಮುಗಿಸುವ ಪ್ಲಾನಿಂಗ್ನಲ್ಲಿ ತೊಡಗಿದ್ದಾರೆ. ನಮ್ಮ ಸಮಾಜದಲ್ಲಿ ವರ್ಣಾಶ್ರಮ ಪದ್ಧತಿ ಇನ್ನೂ ಜಾರಿಯಲ್ಲಿದೆ ಎನ್ನುವುದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. मान सम्मान खेलबे ना तेरी मां का अच्छे होता मान सम्मान खेलबे ना मादर चोद मान सम्मान तेरी मां का चोद देखिए वर्षे गलती न होई ना भैया गलती न होई ना मां का चोद गलती न होई अपने गलती ने मादर चोद रिच मारे मां का चोद महीने मरे महीने करियो तेरी मां का चोद बहन करिया राई मादर चोद दाग दे यार नहीं मार दाग दे अरे छोड़ जाए दे यार भैया अच्छा बहन मान आ रही हो भैया हम तो का गलती माने भैया हटा दे तेरी मां हटा मार चोद हटा ये जा तेरी मां का चोद भाग तुरंत भाई गोल पकड़ तेरी मां गोल पकड़ मादर चोद गोल पकड़ आइंदा गलती ना मादर चोद ना होय ना भाग ಈ ವಿಡಿಯೋ ಸೋಷಿಯಲ್ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಮೇಲ್ವರ್ಗದ ಯುವಕರು ಕೆಳವರ್ಗದ ಯುವಕನಿಗೆ ಕಾರಣವಿಲ್ಲದೇನೆ ಮನ ಬಂದಂತೆ ಥಳಿಸಿ ಕಾಲಿಗೆ ಬಿದ್ದು ಕ್ಷಮೆ ಕೇಳುವ ಹಾಗೆ ಮಾಡಿದ್ದಾರೆ. ಹರಿಜನರು, ಚೆಮ್ಮಾರರು ನಮ್ಮ ಮಾನ ಸನ್ಮಾನ ಮಾಡಬೇಕೆಂದು ಹೇಳಿ ಕೈಯಲ್ಲಿ ಬಂದೂಕು ಹಿಡಿದು ಕೆಳವರ್ಗದ ಯುವಕನಿಗೆ ಅಪಮಾನ ಮಾಡಿದ್ದಾರೆ. ಕೈಯಲ್ಲಿ ಗನ್ನು ಹಿಡಿದುಕೊಂಡ ಯುವಕರು ಆತಂಕವಾದಿಗಳ ಹಾಗೆ ನಡೆದುಕೊಂಡಿದ್ದಾರೆ. ದೇಶದ ಸರ್ಕಾರ ಒಂದು ಕಡೆ ಮಾತ್ರ ಒಲವು ತೋರಿಸಿ ಮತ್ತೊಂದು ಕಡೆ ಜನರಿಗೆ ಕಡೆಗಣಿಸಿದಾಗ ಸಮಾಜದಲ್ಲಿ ಇಂತಹ ಅಹಿತಕರ ಘಟನೆಗಳು ನಡೆಯುತ್ತಾನೆ ಇರುತ್ತವೆ. ಈ ವಿಡಿಯೋ 1-1.5 ತಿಂಗಳ ನಂತರ ಪೊಲೀಸರ ಗಮನಕ್ಕೆ ಬಂದಿದೆ ಎಂದು ಪೊಲೀಸ್ ಆಯುಕ್ತರು ಹೇಳಿಕೊಂಡಿದ್ದಾರೆ. ಉತ್ತರ ಪ್ರದೇಶ ಅಂಬೇಡ್ಕರ್ ನಗರ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವ ಬೇವಾನಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ಸಮಸ್ಯೆ ಗಂಭೀರವಾಗಿದ್ದು ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕಾಗಿದೆ.
ಉತ್ತರಾಖಂಡದ ಹಲ್ವಾನಿಯಲ್ಲಿ ಕಾನೂನು ಬಾಹಿರವಾಗಿ ಮಸೀದಿ ಮತ್ತು ಮದ್ರಸವನ್ನು ಕಟ್ಟಿದ್ದಾರೆ ಎಂದು ನೆಲಸಮ ಮಾಡಿದ್ದ ಸರ್ಕಾರ, ಇದಕ್ಕೆ ಕುಪಿತಗೊಂಡ ಜನರು ರಸ್ತೆಗಿಳಿದು ಗಲಾಟೆ ಮಾಡಿದ್ದರು. ಪರಿಸ್ಥಿತಿ ನಿಯಂತ್ರಣ ತರಲು ಉತ್ತರಾಖಂಡ ಸರ್ಕಾರ ಕರ್ಫ್ಯೂ ಜಾರಿಗೆ ತಂದಿದ್ದರು. ಪೊಲೀಸರು ಗುಂಪುಗಳನ್ನು ಚದುರಿಸಲು ಮನಬಂದಂತೆ ಗುಂಡು ಹಾರಿಸಿದ್ದಲ್ಲಿ 11 ಜನರು ಸಾವಿಗೀಡಾಗಿದ್ದಾರೆ. ಅದರಂತೆ ಪೊಲೀಸರು ಕೂಡ 100ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಕಾನೂನು ಬಾಹಿರವಾಗಿ ಮಸೀದಿ ಮತ್ತು ಮದ್ರಸವನ್ನು ಕಟ್ಟಿದ್ದಾರೆ ಎಂದು ಸರ್ಕಾರ ಮಸೀದಿ ಮತ್ತು ಮದ್ರಸವನ್ನು ನಾಶ ಮಾಡಿದೆ. ಇದು ಒಂದು ಚುನಾವಣೆ ಪ್ರಕ್ರಿಯೆಯಾಗಿದ್ದು, ಸರ್ಕಾರ ಜನರಲ್ಲಿ ಧರ್ಮಭೇದ ಉಂಟು ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಇದೇ ಮುಂದುವರೆದರೆ ಉತ್ತರಾಖಂಡದ ಪರಿಸ್ಥಿತಿ ಹದಗೆಡುವ ಸಾಧ್ಯತೆ ಇದೆ. ಉತ್ತರಾಖಂಡದಲ್ಲಿ ನಿರುದ್ಯೋಗದ ಸಮಸ್ಯೆ ಅತಿ ಹೆಚ್ಚಿದೆ. ಅತ್ತ ಕಡೆ ಸರ್ಕಾರ ಗಮನ ಹರಿಸದೆ ಮಸೀದಿ ಮದ್ರಸವನ್ನು ಕೆಡವಿ ಹಾಕಿ ಯುವಕರಲ್ಲಿ ಆಕ್ರೋಶ ತುಂಬುವ ಕಾರ್ಯ ಮಾಡುತ್ತಿದೆ. ದೇಶದ ಯುವಕರು ಇಂಥ ಸಾಂಪ್ರದಾಯಿಕ ಗಲಭೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಸಮಸ್ಯೆ ಗಂಭೀರವಾಗಬಹುದು. ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅಗ್ನಿಸ್ಪರ್ಶ ಮತ್ತು ಕಲ್ಲು ತೂರಾಟದಲ್ಲಿ ತೊಡಗಿರುವ ಪ್ರತಿಯೊಬ್ಬ ಗಲಭೆಕೋರರನ್ನು CCTV ಬಳಸಿ ಗುರುತಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಗಲಭೆಕೋರರನ್ನು ಪತ್ತೆ ಹಚ್ಚಲು ಪೊಲೀಸರು ಮನೆ ಮನೆಗೆ ಹೋಗಿ ಅವರನ್ನು ಪೊಲೀಸ್ ಠಾಣೆಗೆ ಎತ್ತುಕೊಂಡು ಹೋಗುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಜನರನ್ನು ಸಜೀವವಾಗಿ ಸುಡುವ ಪ್ರಯತ್ನ ನಡೆದಿದೆ ಎಂದು ನೈನಿತಾಲ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವಂದನಾ ಸಿಂಗ್ ಹೇಳಿದ್ದಾರೆ. ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ದೆಹಲಿಯಲ್ಲೇ ಕುಳಿತು ಹಲ್ವಾನಿಯ ಗಲಭೆ ಮಾಸ್ಟರ್ ಮೈಂಡ್ ಅಬ್ದುಲ್ ಮಲಿಕ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಅವರ ವಿರುದ್ಧ NSAಯನ್ನು ವಿಚಾರಣೆ ಒಳಪಡಿಸಲಾಗುವುದು ಎಂದು ಕೂಡ ಹೇಳಲಾಗಿದೆ. ಔರಂಗಜೇಬ್ ಕಾಶಿ ಮತ್ತು ಮಥುರಾದಲ್ಲಿನ ಹಿಂದೂ ದೇವಾಲಯಗಳನ್ನು ಕೆಡವಿದ್ದಾನೆ ಎಂದು ಇತಿಹಾಸಕಾರ ಇರ್ಫಾನ್ ಹಬೀಬ್ ಹೇಳಿದ್ದಾರೆ. ದೇವಾಲಯಗಳನ್ನು ಕೆಡುವ ಮೂಲಕ ಔರಂಗಜೇಬ್ ತಪ್ಪು ಮಾಡಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ವಾರಣಾಸಿ ಮತ್ತು ಮಥುರಾದಲ್ಲಿ ದೇವಾಲಯಗಳನ್ನು ಧ್ವಂಸಗೊಳಿಸಲಾಗಿದೆ ಎಂದು ಸಾಬೀತುಪಡಿಸಲು ಯಾವುದೇ ಸಮೀಕ್ಷೆ ಅಥವಾ ನ್ಯಾಯಾಲಯದ ಆದೇಶ ಅಗತ್ಯವಿಲ್ಲ, ಏಕೆಂದರೆ ಇತಿಹಾಸದ ಪುಸ್ತಕಗಳು ಈಗಾಗಲೇ ಇದನ್ನು ಉಲ್ಲೇಖಿಸಿವೆ. ಔರಂಗಜೇಬನಿಗೆ ಮಸೀದಿ ಕಟ್ಟಬೇಕೆಂದರೆ ಅದನ್ನು ಎಲ್ಲಿಯಾದರೂ ಕಟ್ಟಬಹುದಿತ್ತು. ದೇವಸ್ಥಾನವನ್ನು ಕೆಡವಿ ಕಟ್ಟುವ ಅಗತ್ಯ ಏನಿತ್ತು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಿಂದಿ ನ್ಯೂಸ್ ಪೇಪರ್ ಮತ್ತು ಮೀಡಿಯಾದಲ್ಲಿ ಮಸ್ಜಿದ್ ಮತ್ತು ಮದ್ರಸಾಗಳದ್ದೇ ಚರ್ಚೆ ಹೆಚ್ಚಾಗುತ್ತದೆ. ಮೀಡಿಯಾದಲ್ಲಿ ಮಸ್ಜಿದ್ ಕೆಳಗಡೆ ಹಿಂದೂ ದೇವಾಲಯ ಇತ್ತು ಎಂಬ ಸುದ್ದಿ ಮತ್ತು ಎಲ್ಲಿಯಾದರೂ ಮಸ್ಜಿದ್ ಮತ್ತು ಮದ್ರಸಾಗಳು ಕಂಡು ಬಂದಲ್ಲಿ ಅದು ಅವೈಧವಾಗಿ ಕಟ್ಟಲಾಗಿದೆ ಎಂದು ಸುದ್ದಿ ಹರಡಿಸಿ ಜನರಲ್ಲಿ ಆಕ್ರೋಶ ತುಂಬುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಸಂಸತ್ನಲ್ಲಿ ಬಿಜೆಪಿ ತಂದಿರುವ ವೈಟ್ ಪೇಪರ್ ಕುರಿತು ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ಹೀಗೆ ವ್ಯಕ್ತಪಡಿಸಿದ್ದಾರೆ. ಸಂಸತ್ತಿನಲ್ಲಿ ಬಿಜೆಪಿ ತಂದಿರುವ ವೈಟ್ ಪೇಪರ್ ಕುರಿತು ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ಹೀಗೆ ವ್ಯಕ್ತಪಡಿಸಿದ್ದರು. ಶ್ವೇತಪತ್ರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಉಲ್ಲೇಖಿಸಲಾಗಿದೆ. ಆದರೆ ನೋಟು ಅಮಾನ್ಯೀಕರಣ, ನಿರುದ್ಯೋಗ, ಹಣದುಬ್ಬರ ಮತ್ತು ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆಯ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ಲ. ಶ್ವೇತಪತ್ರ ಚೀನಾದೊಂದಿಗಿನ ಗಡಿ ಪರಿಸ್ಥಿತಿ, ಗಡಿ ಉದ್ವಿಗ್ನತೆ, ಮಣಿಪುರ ಪರಿಸ್ಥಿತಿ ಮತ್ತು ಹೆಚ್ಚುತ್ತಿರುವ ನಿರುದ್ಯೋಗದ ಬಗ್ಗೆ ಶ್ವೇತಪತ್ರದಲ್ಲಿ ಯಾವುದೇ ಉಲ್ಲೇಖವಿಲ್ಲ. 10 ವರ್ಷಗಳ ಅನ್ಯಾಯದ ಕಾಲವೆಂದು ಸಂಸದ ಜೈರಾಮ್ ರಮೇಶ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೃತ್ ಕಾಲ ಬರುವ ಭವ್ಯ ಕನಸನ್ನು ಜನರಿಗೆ ಕಾಣಿಸುತ್ತಿದ್ದಾರೆ. ಮೋದಿ ಸರ್ಕಾರ ಶ್ರಮಿಕರಿಗೆ ಅನ್ಯಾಯ ಮಾಡಿದೆ. ಸ್ತ್ರೀಯರ ಬಲಾತ್ಕಾರ ಮಾಡಿದ ವ್ಯಕ್ತಿಗಳಿಗೆ ರಕ್ಷಣೆ ನೀಡಿದ್ದಾರೆ. ದೇಶದ ಯುವಕರಿಗೆ ಉದ್ಯೋಗ ಕೊಡದೆ ಅವರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ. ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನು ಖಾಸಗೀಕರಣಗೊಳಿಸಿದ್ದಾರೆ. ಪಬ್ಲಿಕ್ ಸೆಕ್ಟರ್ ಸಂಸ್ಥೆಗಳ ಮಾಲೀಕತ್ವವನ್ನು ತಮ್ಮ ಮಿತ್ರರಿಗೆ ಕೊಟ್ಟಿದ್ದಾರೆ. ಬಂದರ್ಗಾಹ, ಏರ್ಪೋರ್ಟ್ಗಳು ಎಲ್ಲವೂ ಖಾಸಗೀಕರಣ ಮಾಡಿ ತಮ್ಮ ಬಿಸಿನೆಸ್ ಮಿತ್ರರಿಗೆ ಕೊಟ್ಟಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದರು. उन्होंने कुछ कहा ही नहीं. जो असली मुद्दे हैं, लोगों के असली मुद्दे हैं, किसान पर अन्याय, नारी अन्याय, युवा अन्याय, श्रमिकों का अन्याय, जिस तरीके से पब्लिक सेक्टर कंपनियां की बेच हो रही, जो बिक रहे हैं वो, और कौन खरीद रहा है? 1-2 उनके चुने हुए दोस्त खरीद रहे हैं. बंदरगाहें प्राइवेटाइज हुए हैं, हवाई अड्डे का निजीकरण हुआ है, रेलवे का निजीकरण हो रहा है,
इस्पात कारखानाओं को निजीकरण हो रहा है, तेल के रिफाइनरियों का निजीकरण हो रहा है। तो ये पब्लिक सेक्टर अगर आप बंद करेंगे तो अनुसूचित जाति और अनुसूचित जनजातियों के लिए रोजगार के अवसर कहां से आएंगे?